ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೇನಪ್ಪ ಸ್ಯಾರಿಗಳನ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಸೊ ಟೈಲರ್ಸ್ಗಳಿಗೆ ಏನಾಗುತ್ತೆ ಅಂತಂದರೆ, ಪ್ರತಿಯೊಂದು ಸ್ಯಾರಿಗಳನ್ನ ನಾವು ಓಪನ್ ಮಾಡಿ ಕಟಿಂಗ್ ಮಾಡಿ ಅದನ್ನು ಸ್ಟಿಚಿಂಗ್ ಮಾಡಿ ಫಾಲ್ ಹಾಕಿ ಮತ್ತೆ ಮಡಚಿಟ್ಟು ಅದೇನಾಗುತ್ತೆ, ಡೈಲಿ ಅದದೇ ಡಿಸೈನ್ಸು ಅದದೇ ಸ್ಯಾರಿಗಳನ್ನ ನೋಡಿ ನೋಡಿ ನಾವೇನಾದರೂ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋದರೆ ನಮಗೆ ಆ ಸ್ಯಾರಿ ಏನಾದರೂ ತೋರಿಸಿದ್ರು ಅಂತಂದರೂ ಕೂಡ ನಮಗೆ ತಗೋಬೇಕು ಅಂತ ಅನಿಸೋದಿಲ್ಲ. ಸೊ ತುಂಬಾ ಸ್ಯಾರಿಗಳನ್ನ ಹುಡುಕ್ತೀನಿ. ಬಟ್ ನೀವು ಹೇಗೆ ಅಂತಂದ್ಬಿಟ್ಟು ನನಗೂ ಕಮೆಂಟ್ ಮಾಡಿ ತಿಳಿಸಿ, ನೀವು ಕೂಡ ಹಾಗೇನಾ ಅಂತ. ನಾನಂತೂ ತುಂಬಾ ಹುಡುಕ್ತೀನಿ. ಇಲ್ಲಿ ಯಾವ್ಯಾವುದು ಸೀರೆಗಳನ್ನ ನನಗೆ ಕೊಟ್ಟಿರ್ತಾರೆ ಅಲ್ವಾ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ. ಸೊ ಆ ಸೀರೆಗಳನ್ನ ನಾನು ಏನಾದರೂ ಅಲ್ಲಿ ಕಾಣಿಸ್ತು ಅಂತಂದರೆ ತಗೊಳ್ಳೋದಕ್ಕೆ ಮನಸ್ಸಾಗೋದಿಲ್ಲ. ಯಾಕಂತಂದರೆ ಅದನ್ನು ಜಾಸ್ತಿ ಅದದೇ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ಮತ್ತೆ ಅದನ್ನೇ ತಗೋಬೇಕು ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಸೊ ಹಾಗೂ ಕೂಡ ಹುಡುಕಿ ಇದಿಷ್ಟು ಸೀರೆಗಳನ್ನ ತಗೊಂಡು ಬಂದಿದ್ದೀನಿ. ನಾನು ನಿಮಗೂ ಕೂಡ ತೋರಿಸ್ತೀನಿ ಯಾವುದೆಲ್ಲ ಸೀರೆಗಳನ್ನ ತಗೊಂಡು ಬಂದಿದ್ದೀನಿ. ಹಾಗೆಯೇ ಇದಿಷ್ಟು ಸೀರೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದಕ್ಕೋಸ್ಕರ ಇವತ್ತು ಸೀರೆಗಳನ್ನ ತೋರಿಸೋಣ. ನಿಮಗೂ ಕೂಡ ಟೈಲರ್ಸ್ ಆಗಿದ್ದೀನ ಅಂತಂದರೆ ಒಂದು ಟಿಪ್ಸ್ ಸಿಗೋ ಥರ ಆಗುತ್ತೆ ಅಲ್ವಾ. ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಟೈಲರ್ಗಳು ಅಂತಂದ್ಬಿಟ್ಟು ನಿಮಗೂ ಕೂಡ ಒಂದು ಟಿಪ್ಸ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಕೂಡ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ತುಂಬಾ ಹುಡುಕ್ತೆ. ಯಾಕಂತಂದರೆ ಬಟ್ಟೆ ಜಾಸ್ತಿ ಬರ್ತಾನೆ ಇರುತ್ತೆ. ಸೊ ಮದುವೆ ಬ್ಲೌಸ್ಗಳೆಲ್ಲ ಬರ್ತಾ ಇರುತ್ತೆ. ಇವಾಗ ನಾನು ಇದನ್ನು ಫಂಕ್ಷನ್ಗಳಿಗೆ ತಗೊಂಡಿರೋದು. ಮದುವೆ ಬ್ಲೌಸ್ಗೆಲ್ಲ ಬಂದಾಗ ಏನಾಗುತ್ತೆ, ನಮಗೆ ಮತ್ತೆ ಅದೇ ಸ್ಯಾರಿನೇ ನಾವು ನೋಡ್ತು ಅಂತಂದರೆ ಅದನ್ನು ತಗೋಬೇಕು ಅಂತಲೇ ಅನಿಸೋದಿಲ್ಲ. ಯಾಕಂತಂದರೆ ಅಯ್ಯೋ ಆಲ್ರೆಡಿ ಅವರೆಲ್ಲ ತಗೊಂಡಿದ್ದಾರಲ್ವ ಅನ್ನೋ ಥರನೇ ಆಗುತ್ತೆ. ಹಂಗೂ ನಮ್ಮ ಮನೆಯವರೆಲ್ಲ ಅಂತಾರೆ, ಅವರೆಲ್ಲ ತಗೊಂಡಿದ್ರೆ ನಿನಗೇನು, ನೀನು ತಗೊಂಡು ಉಟ್ಕೊಳಂಗಾಗುತ್ತಾ ಅಂತ. ಅದೇನಾಗುತ್ತೆ ಅಂತಂದರೆ ಜಾಸ್ತಿ ಅದನ್ನು ಮುಟ್ಟಿ ಕಟ್ ಮಾಡಿ ಹೊಲ್ದಿರ್ತೀವಿ ಅಲ್ವಾ, ಅದು ನಾರ್ಮಲಾಗಿ ನಾವೇ ಯೂಸ್ ಮಾಡಿದ್ದೇವೇನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಇವಾಗ ನಾನು ಸ್ವಲ್ಪ ಚೇಂಜಸ್ ಇರೋ ಅಂಥದ್ದು ಹುಡುಕ್ತೀನಿ ಪೂರ್ತಿಯಾಗಿ. ಯಾಕಂತಂದರೆ ಅಂಗಡಿಗಳೆಲ್ಲ ಅದೇ ಇರುತ್ತೆ, ಆದರೂ ಕೂಡ ಸ್ವಲ್ಪ ಅದರಲ್ಲಿ ಚೇಂಜಸ್ ಇರಬೇಕು, ಸ್ವಲ್ಪ ವೆರೈಟಿಯಾಗಿರಬೇಕು ಅನ್ನೋದನ್ನು ಹುಡುಕಿ ತಗೊಳ್ತೀನಿ. ಸೊ ಯಾವೆಲ್ಲ ಸ್ಯಾರಿಗಳನ್ನ ತಗೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಬಂದು ನೋಡಿ ಈ ರೀತಿ ಲೈಟ್ ಪಿಂಕಲ್ಲಿ ಲೈಟ್ ಬಾರ್ಡರ್ ಬಂದಿದೆ. ಸೊ ಇದು ಬಾರ್ಡರ್ ಏನು ಅಷ್ಟೊಂದೇನು ಡಾರ್ಕ್ ಆಗಿಲ್ಲ. ಸೊ ನಾನು ಲೈಟ್ ಕಲರೇ ತಗೊಂಡಿದ್ದೀನಿ. ಸೊ ನಮಗೆ ಕ್ಯಾಮ್ರಾಗಿಂತ ಹಾಗೆಯೇ ನಾರ್ಮಲಾಗಿ ನೋಡಿದ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗೇ ಕಾಣಿಸುತ್ತೆ. ಅದು ಅಷ್ಟೊಂದೇನು ಇದಾಗಿಲ್ಲ. ಬಟ್ ನನಗೆ ಇದು ವರ್ಕ್ ಬ್ಲೌಸ್ ಬಂದಿದೆ, ಅದಕ್ಕೋಸ್ಕರ ಇದನ್ನು ತಗೋಬೇಕು ಅಂತ ಅನ್ನಿಸ್ತು. ಸೊ ಅದನ್ನು ಕೂಡ ಬ್ಲೌಸ್ನು ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ವರ್ಕ್ ಬ್ಲೌಸ್ನಿಂದನೇ ಸೀರೆ ಬಂದು ಗ್ರ್ಯಾಂಡಾಗಿರುತ್ತೆ. ಇದು ನೋಡಿ ಈ ರೀತಿ ಶೈನಿಂಗ್ ಗೋಲ್ಡಲ್ಲಿ ಬಂದಿದೆ. ಹೀಗೆ ಈ ರೀತಿ ಡಬಲ್ ಶೇಡಲ್ಲಿದೆ. ಸೊ ಇದಕ್ಕೆ ಈ ರೀತಿ ವರ್ಕ್ದು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಇನ್ನೊಂದು ಸಲ ಹ್ಯಾಂಡ್ ವರ್ಕ್ ಮಾಡಿಸೋದಿರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿ ತಗೊಂಡಿದ್ದೀನಿ ನೋಡಿ. ಹೀಗಿದೆ, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಹಾಗೆಯೇ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದ್ರದ್ದು ಕಾಸ್ಟ್ ಕೂಡ ಹೇಳ್ತೀನಿ ನಾನು, ಎಷ್ಟಿದೆ ಪ್ರೈಸ್ ಕೂಡ ಹೇಳ್ತೀನಿ ಎಷ್ಟು ಅಂದ್ಬಿಟ್ಟು. ಇದು ಬಂದು ಮೈಸೂರಲ್ಲೇ ತಗೊಂಡಿರೋ ಅಂಥದ್ದು. ಇಲ್ಲಿ ನೋಡಿ, ಹಾಗೆಯೇ ಬ್ಯಾಕ್ ಪಾರ್ಟಲ್ಲೂ ಕೂಡ ಡಿಸೈನ್ಸು ಮಾಮೂಲಿ ಫ್ರಂಟ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟಲ್ಲಿ ಇವಾಗ ನಾರ್ಮಲಾಗಿ ಹ್ಯಾಂಡ್ ವರ್ಕ್ ಹೇಗೆ ಕೊಟ್ಟಿರ್ತಾರೆ ಅಲ್ವಾ, ಅದೇ ರೀತಿ ಕೊಟ್ಟಿದ್ದಾರೆ ನೋಡಿ. ಇದು ಬಂದು ಸಿಂಪಲ್ಲಾಗಿದೆ ಬ್ಯಾಕಲ್ಲಿ. ಸೊ ಹ್ಯಾಂಡ್ ವರ್ಕ್ ಅನ್ನೋದು ನನಗೆ ಹಿಂಗೆ ಸಿಂಪಲ್ಲಾಗಿದ್ದರೆ ಇಷ್ಟ ಆಗುತ್ತೆ. ಫ್ರಂಟಲ್ಲೂ ಕೂಡ ನೋಡಿ ಈ ರೀತಿ ಸಿಂಪಲ್ಲಾಗಿ ಬಂದಿದೆ. ಸೊ ತುಂಬಾ ಇಷ್ಟ ಆಯಿತು. ಬ್ಲೌಸಿಂದನೇ ಸ್ಯಾರಿ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು 3000. ಸೊ ಬ್ಲೌಸ್ಗೆ ಕೊಡಬೇಕಲ್ವ, ಇವಾಗೇನು ವರ್ಕ್ ಮಾಡಿಸ್ತೀವಿ ಅಂತಂದರೆ ಬ್ಲೌಸ್ಗೆ ತುಂಬಾ ಅಮೌಂಟ್ ಆಗುತ್ತೆ. ಸೊ ಅದಕ್ಕೆ ವರ್ತ್ ಅಂತ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ಅದನ್ನು ತಗೊಂಡೆ. ಇನ್ನೊಂದು ಬಂದು ಈ ರೀತಿ ನೋಡಿ, ಈ ರೀತಿ ಮೆರೂನ್ ಕಲರ್ ಬಂದು ತುಂಬಾ ಸಾಫ್ಟಾಗಿದೆ ಸ್ಯಾರಿ. ಸೊ ಸಾಫ್ಟಾಗಿರೋ ಅಂಥದ್ದನ್ನೇ ನಾನು ಹುಡುಕ್ತಾ ಇರ್ತೀನಿ. ತುಂಬಾ ಸಾಫ್ಟಾಗಿದೆ ಸ್ಯಾರಿ ಬಂದು. ಇದಕ್ಕೆ ವರ್ಕ್ಗೆ ಕೊಡಬೇಕು, ಇದನ್ನು ವರ್ಕ್ ಮಾಡಿಸಿಲ್ಲ ಇನ್ನೂ ನೋಡಿ. ಪಲ್ಲು ಬಂದು ಸೇಮ್ ಕಲರಲ್ಲೇ ಪಲ್ಲು ಇದೆ. ಸೊ ಸ್ಯಾರಿ ಸಾಫ್ಟಾಗಿದೆ. ಸೊ ಏನಂತಂದರೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ನನಗೆ ಯಾವುದು ಕೂಡ ಸ್ಟಿಚಿಂಗ್ ಬಂದಿಲ್ಲ. ಸೊ ಇದು ಯಾವುದು ಸ್ಟಿಚಿಂಗ್ ಬರ್ದಿಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ತಗೊಂಡು ಬಂದಿದ್ದೀನಿ. ಸೊ ಇದರದ್ದು ಪ್ರೈಸ್ ಬಂದು 2500 ನೋಡಿ. ತುಂಬಾ ಸಾಫ್ಟಾಗಿದೆ ಬಟ್ಟೆ, ಒಂದು ಸ್ವಲ್ಪನೂ ಕೂಡ ಒರಟಾಗಿಲ್ಲ, ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದು ಸಿಂಪಲ್ ಸ್ಯಾರಿ ನೋಡಿ. ಈ ರೀತಿ ಇದೆ ಸ್ಯಾರಿ, ಏನು ಬಾರ್ಡರ್ ಇಲ್ಲ, ಪೂರ್ತಿಯಾಗಿ ಇದೇ ರೀತಿ ಇರೋವಂಥದ್ದು. ಇದಕ್ಕೆ ಬಂದು ಇದು ಬ್ಲೌಸು, ಇದು ಕೂಡ ಅಷ್ಟೇ ಹ್ಯಾಂಡ್ ವರ್ಕು.
ನೋಡಿ ಈ ರೀತಿ ಹ್ಯಾಂಡ್ ವರ್ಕ್ ಬಂದಿದೆ. ಹ್ಯಾಂಡ್ ವರ್ಕಲ್ಲಿ ಬ್ಲೌಸ್ ಪೀಸು ಈ ರೀತಿ. ಸೊ ಬ್ಲೌಸ್ ಪೀಸ್ ಅಂತಲೇ ನನಗೆ ಸೀರೆ ಇಷ್ಟ ಆಯಿತು. ಸೊ ಅದು ಕೂಡ ಅಷ್ಟೇ ಬ್ಲೌಸ್ ಪೀಸಿಂದನೇ ಸೀರೆ ಇಷ್ಟ ಆಯಿತು. ಇದು ಕೂಡ ಅಷ್ಟೇ ಬ್ಲೌಸ್ ಪೀಸಿಂದನೇ ಸೀರೆ ಇಷ್ಟ ಆಯಿತು. ಇದೇನು ಜಾಸ್ತಿ ಅಮೌಂಟ್ ಏನಿಲ್ಲ, ಇದು 800 ರೂಪಾಯಿ ಬ್ಲೌಸು ಮತ್ತು ಸ್ಯಾರಿ ಎರಡೂ ಸೇರಿಸಿ. ಇದು ಬಂದು ತುಂಬಾ ಕಡಿಮೆ, ನೀವು ಗೆಸ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ತುಂಬಾ ಗ್ರ್ಯಾಂಡ್ ಆಗಿದೆ. ಬಟ್ ಅಮೌಂಟ್ ಪ್ರೈಸ್ ಕೇಳಿದ್ರೆ ಅಂತೂ ನೀವೇ ಶಾಕ್ ಆಗ್ತೀರಾ. ತುಂಬಾ ಕಡಿಮೆ ಇದೆ ನೋಡಿ. ಫುಲ್ ಸ್ಯಾರಿ ಫುಲ್ ಇದೇ ರೀತಿ ಡಿಸೈನ್ ಬಂದಿದೆ. ಫುಲ್ ಸಾಫ್ಟಾಗಿ ಕೂಡ ಇದೆ. ನಾನು ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಸಾಫ್ಟಾಗಿದೆ ಅಂದರೆ ಇಷ್ಟೇ ಒಂದು ಇಡೀ ಹಿಡ್ಕೋಬೋದು ಕೈಲಿ, ಅಷ್ಟೊಂದು ಸಾಫ್ಟಾಗಿದೆ. ಇದ್ರದ್ದು ಕಾಸ್ಟ್ ಬಂದು ಜಸ್ಟ್ 600 ರೂಪಾಯಿ ಅಷ್ಟೇ. ಇದನ್ನು ನೋಡಿದ್ರೆ 600 ರೂಪಾಯಿ ಅಂತ ಯಾರಿಗೂ ಅನಿಸೋದಿಲ್ಲ. ವರ್ಕ್ ಮಾಡಿಸಿ ಏನಾದರೂ ವೇರ್ ಮಾಡ್ತು ಅಂತಂದರೆ ಒಂದು 4000-5000 ರೂಪಾಯಿ ಅನ್ನೋ ಥರನೇ ಕಾಣಿಸುತ್ತೆ. ಸೊ ನೋಡಿದ್ರಲ್ವ ಈ ಟೈಲರ್ಗಳಿಗೆ ಎಷ್ಟೊಂದು ಕಷ್ಟ ಇದೆ. ನಾವು ಸ್ಯಾರಿನ ಪರ್ಚೇಸ್ ಮಾಡಬೇಕು, ಹಾಗೆಯೇ ಸ್ಯಾರಿನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಎಷ್ಟೊಂದು ಕಷ್ಟ ಇದೆ ಅಂತ. ಸೊ ನೀವ್ಯಾರಾದರೂ ಸ್ಯಾರಿನ ಸೆಲೆಕ್ಟ್ ಮಾಡೋದಕ್ಕೆ ಹೋಗ್ತೀರಾ ಅಂತಂದರೆ ಏನು ಮಾಡಬೇಕು ಅಂತಂದಾಗ, ಫಸ್ಟ್ ನಿಮಗೆ ಯಾವ ಸ್ಯಾರಿ ಮನಸ್ಸಿಗೆ ಇಷ್ಟ ಆಗುತ್ತೆ ಫಟ್ ಅಂತ ತಗೊಂಡ್ಬಿಡಿ ಅದನ್ನು. ಸೊ ಅವಾಗ ಏನಾಗುತ್ತೆ, ನಿಮಗೆ ಚೆನ್ನಾಗಿರೋದೇ ಸಿಗುತ್ತೆ. ನೀವು ತುಂಬಾ ಹುಡುಕ್ತಾ ಇದ್ದೀರಾ ಅಂತಂದರೆ ನಿಮಗೆ ಸೀರೆ ಚೆನ್ನಾಗಿರೋ ಸಿಗೋದಿಲ್ಲ. ನಿಮ್ಗೆ ಹೋದ ತಕ್ಷಣ ಇಷ್ಟ ಆಯಿತಾ, ಇಷ್ಟ ಆದ ತಕ್ಷಣ ತಗೊಂಡ್ಬಿಡಿ. ಯಾಕಂತಂದರೆ ಒಂದು ಇದ್ದದ್ದು ನಮ್ಮ ಹತ್ರ ಇನ್ನೊಂದು ಡಿಸೈನ್ ಇರೋದಿಲ್ಲ ಅಲ್ವಾ. ಒಂದು ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದಕ್ಕೆ ಏನು ಮಾಡಿ ಅಂತಂದರೆ ಕಡಿಮೆ ರೇಟೊಂದು ಸೀರೆ ತಗೊಳ್ಳಿ. ಸೊ ವರ್ಕ್ ಜಾಸ್ತಿ ಮಾಡಿಸಿ. ಅವಾಗೇನಾಗುತ್ತೆ, ಬ್ಲೌಸ್ಗೆ ವರ್ಕ್ ಜಾಸ್ತಿಯಾಗಿ ಸೀರೆ ಕಡಿಮೆದಿತ್ತು ಅಂತಂದರೆ ಸ್ಯಾರಿ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಸ್ಯಾರಿನೇ ಜಾಸ್ತಿ ದುಡ್ಡು ಅಂತ ಅನಿಸುತ್ತೆ. ಸೊ ಈ ಸ್ಯಾರಿ ನೋಡಿದ್ರೆ ಹೇಳ್ಬೋದು ನೀವು. ನೋಡಿ ಇಷ್ಟೊಂದು, ಇದು ಬಂದು ಪಲ್ಲು. ಬ್ಲೌಸ್ ಪೀಸ್ ಕೂಡ ಈ ರೀತಿ ಪ್ಲೇನಲ್ಲಿ ಬಂದಿದೆ. ಪ್ಲೇನಲ್ಲಿ ಬಂದು ಬಾರ್ಡರ್ ಬಂದಿದೆ. ಸೊ ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.